ಈ ಒಂದು ಸ್ಮಾರ್ಟ್ ಫೋನ್ ತುಂಬಾನೇ ಒಳ್ಳೆ ಡಿಸೈನ್ ಇರುವಂತದ್ದು. ಅದ ನಂತರ 6X Gen 3 ಪ್ರೊಸೆಸರ್ ಇರುವಂತದ್ದು, 6.5 inches ಡಿಸ್ಪ್ಲೇ ಇರುವಂತದ್ದು, 120 Hz ರಿಫ್ರೆಶ್ ರೇಟ್ ಇರುವಂತದ್ದು, ಗೊರಿಲ್ಲಾ ಗ್ಲಾಸ್ 3 ಇರುವಂತದ್ದು, ಡ್ಯೂಯಲ್ ಸ್ಪೀಕರ್ ಇರುವಂತದ್ದು, ಡಾಲ್ಬಿ ಅಟ್ಮಾಸ್ ಇರುವಂತದ್ದು, IP52 ಇರುವಂತದ್ದು, 50 MP ಮೇನ್ ಕ್ಯಾಮೆರಾ ಇರುವಂತದ್ದು. ಹೌದು, ಮಾತಾಡ್ತಾ ಇರುವಂತದ್ದು ಮೊನ್ನೆ ತಾನೇ ಮೋಟೋರೋಲಾ ಅವರು ಲಾಂಚ್ ಮಾಡಿದಂತಹ ಮೋಟೋ G45 5G ಸ್ಮಾರ್ಟ್ ಫೋನ್. ಈ ಒಂದು ಸ್ಮಾರ್ಟ್ ಫೋನ್ ಇದೆ ಈ ಒಂದು ಬಜೆಟ್ ಸೆಗ್ಮೆಂಟ್ ನಲ್ಲಿ ದ ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಸ್ಮಾರ್ಟ್ ಫೋನ್ ನ ಪ್ರೈಸ್ ಹತ್ರ ಲಾಂಚ್ ಆದಾಗ 9,999 ರೂಪಾಯಿ ಇರುವಂತದ್ದು, ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ 9,999 ರೂಪಾಯಿ ಇರುವಂತದ್ದು. ಸೊ ಈ ಒಂದು ಪ್ರೈಸ್ ರೇಂಜ್ ದ ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತಾನು ಕೂಡ ಹೇಳ್ಬೋದು ಈ ಒಂದು ಸ್ಮಾರ್ಟ್ ಫೋನ್ ನ. ಸೊ ಅಂತ ಒಳ್ಳೊಳ್ಳೆ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನ ಈ ಒಂದು ಪ್ರೈಸ್ ರೇಂಜ್ ಕೊಟ್ಟಿರುವಂತದ್ದು. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಮೋಟೋ G45 ಸ್ಮಾರ್ಟ್ ಫೋನ್ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ರಿವ್ಯೂ ಮಾಡ್ತೀನಿ. ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆ ಈ ಒಂದು ಬಾಕ್ಸ್ ಔಟ್ಸೈಡ್ ಇಂದ ಈ ರೀತಿ ಕಾಣಿಸ್ತಿರುವಂತದ್ದು. ನೀವು ಇದನ್ನ ಡೈರೆಕ್ಟ್ ಆಗಿ ಅನ್ಬಾಕ್ಸಿಂಗ್ ಮಾಡಿದ್ರೆ ಅಂದ್ರೆ ಮೊದಲನೇದಾಗಿ ಫೋನ್ ಸಿಕ್ಕಿರುವಂತದ್ದು, ಇವಾಗ ಆಲ್ರೆಡಿ ಇದರಲ್ಲಿ ಕೇಸ್ ಹಾಕಿರುವಂತದ್ದು. ಅದಾನಂತರ ಯೂಸರ್ ಮ್ಯಾನ್ಯಲ್ ಸಿಕ್ತಿರುವಂತದ್ದು, Type A to Type C ಕೇಬಲ್ ಸಿಕ್ತಿರುವಂತದ್ದು, 20 ವ್ಯಾಟ್ ನ ಒಂದು ಚಾರ್ಜರ್ ಅಡಾಪ್ಟರ್ ಕೂಡ ನಿಮಗೆ ಇದರಲ್ಲಿ ಸಿಕ್ತಿರುವಂತದ್ದು. ಈ ಒಂದು ಪ್ರೈಸ್ ರೇಂಜ್ ಗೆ 20 ವ್ಯಾಟ್ ನ ಚಾರ್ಜರ್ ಅಡಾಪ್ಟರ್ ಓಕೆ ಅಂತೀನಿ. ಇನ್ನು ಈ ಒಂದು ಮೊಬೈಲ್ ಡಿಸೈನ್ ಆಬ್ವಿಯಸ್ಲಿ ಒಂದು ಬಜೆಟ್ ಸೆಗ್ಮೆಂಟ್ ನಲ್ಲಿ ಮೋಟೋದವರು ಲಾಂಚ್ ಮಾಡಿರೋ ಪ್ರಕಾರ ಆಬ್ವಿಯಸ್ಲಿ ಎಲ್ಲಾ ಸ್ಮಾರ್ಟ್ ಫೋನ್ ಕೂಡ ಸೇಮ್ ಆಗಿ ಲಾಂಚ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ಹಿಂದೆ ಬಂದ್ಬಿಟ್ಟು ನಿಮಗೆ ವೀಗನ್ ಲೆದರ್ ಇರುವಂತದ್ದು. ಬಟ್ ಈ ಸಲ ಒಂದು ಚೇಂಜಸ್ ಮಾಡೋದನ್ನು ನೋಟಿಸ್ ಮಾಡಿದೆ. ಈ ಸಲ ಬಂದ್ಬಿಟ್ಟು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಡಾಲ್ಬಿ ಅಟ್ಮಾಸ್ ಸಪೋರ್ಟ್ ಕೂಡ ಸಿಗ್ತಿರುವಂತದ್ದು. ದಿಸ್ ಇಸ್ ವೆರಿ ವೆರಿ ಗುಡ್ ಅಂತ ಹೇಳ್ತೀನಿ. ಈ ಒಂದು ಪ್ರೈಸ್ ರೇಂಜ್ ನಿಜವಲ್ಲೂ ನಾನು ಇವಾಗ ನೋಡಿರೋ ಪ್ರಕಾರ ಒಂದು 20-25 ಸ್ವಲ್ಪ ಸ್ಮಾರ್ಟ್ ಫೋನ್ಗಳಲ್ಲೂ ಕೂಡ ಈ ತರ ಒಳ್ಳೊಳ್ಳೆ ಒಂದು ಕೆಲವೊಂದು ಡಾಲ್ಬಿ ಅಟ್ಮಾಸ್ ಸಪೋರ್ಟ್ ಗಳೆಲ್ಲ ಕೊಡೋದೇ ಇಲ್ಲ. ವೈಡ್ ಲೈನ್ L1 ಸಪೋರ್ಟ್ ಕೂಡ ಕೊಡಲ್ಲ. ಬಟ್ ಈ ಒಂದು ಪ್ರೈಸ್ ರೇಂಜ್ ಈ ಒಂದು ಸ್ಮಾರ್ಟ್ ಫೋನ್ ಕೊಟ್ಟಿರುವಂತದ್ದು ದಿಸ್ ಇಸ್ ವೆರಿ ವೆರಿ ಗುಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾನಂತರ ಈ ಒಂದು ಮೊಬೈಲ್ ನ ಡಿಸ್ಪ್ಲೇ ಹೋದ್ವಿ ಅಂದ್ರೆ ಈ ಒಂದು ಮೊಬೈಲ್ ನ ಡಿಸ್ಪ್ಲೇ ತುಂಬಾನೇ ಅಕ್ಯುರೇಸಿ ಆಗಿ ತುಂಬಾ ಚೆನ್ನಾಗಿರುವಂತದ್ದು ಈ ಒಂದು ಪ್ರೈಸ್ ರೇಂಜ್ ಗೆ. ಈ ಒಂದು ಮೊಬೈಲ್ ನಲ್ಲಿ ನಿಮಗೆ 6.5 inch HD ಪ್ಲಸ್ ಡಿಸ್ಪ್ಲೇ ಇರುವಂತದ್ದು, 120 Hz ರಿಫ್ರೆಶ್ ರೇಟ್ ಇರುವಂತದ್ದು, 580 ನೈಟ್ಸ್ ಬ್ರೈಟ್ನೆಸ್ ಕೂಡ ಸಿಕ್ಕಿರುವಂತದ್ದು. ಡಿಸ್ಪ್ಲೇ ಕ್ವಾಲಿಟಿ ಈ ಒಂದು ಪ್ರೈಸ್ ರೇಂಜ್ ಪರವಾಗಿಲ್ಲ ಅಂತೀನಿ. ಅಂದ್ರೆ 9,999 ರೂಪಾಯಿಗೆ ಏನಿದು ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗ್ತಾ ಇದೆ ಅಂದ್ರೆ ಸೇಲ್ ಆಗ್ತಾ ಇದೆ. ಈ ಒಂದು ಪ್ರೈಸ್ ರೇಂಜ್ ಇದರ ಒಂದು ಡಿಸ್ಪ್ಲೇ ಓಕೆ ಅಂತೀನಿ. ದ ಬೆಸ್ಟ್ ಅಂತ ಹೇಳಕೋಲ್ಲ. 15,000 ರೂಪಾಯಿ 16,000 ರೂಪಾಯಿಗೆ ವರ್ತ್ ಇಲ್ಲ ಇದರ ಒಂದು ಡಿಸ್ಪ್ಲೇ. ನಾನು ಹೇಳ್ತಿರೋ ಡಿಸ್ಪ್ಲೇ ಒಂದು ವಿಚಾರದಲ್ಲಿ ಮಾತ್ರ ಈ ಒಂದು ಸ್ಮಾರ್ಟ್ ಫೋನ್ ನ ಡಿಸ್ಪ್ಲೇ 15,000-16,000 ರೂಪಾಯಿ ವರ್ತ್ ಇಲ್ಲ. ಬಟ್ 9,999 ರೂಪಾಯಿಗೆ ಪರವಾಗಿಲ್ಲ ಈ ಒಂದು ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಸರಿ, ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ಇದರ ಒಂದು ಪರ್ಫಾರ್ಮೆನ್ಸ್ ನಲ್ಲಿ ನನಗೆ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ಅಂತೂ ಮಾತ್ರ ಈ ಒಂದು ಸ್ಮಾರ್ಟ್ ಫೋನ್ ತುಂಬಾ ಜಾಸ್ತಿ ಕೊಡ್ತಿರುವಂತದ್ದು. ನಾನು ನೋಡಿದ ಕೆಲವೊಂದು ಈ ಒಂದು ಸಿಗ್ಮೆಂಟ್ ನ ಸ್ಮಾರ್ಟ್ ಫೋನ್ಗಳಲ್ಲಿ ತುಂಬಾ ಕಡಿಮೆ ಅಂತದ್ದು ಕೊಡ್ತವೆ ಅಂತ ಒಂದು ಒಳ್ಳೆ ಪ್ರೊಸೆಸರ್ ಇದಲ್ಲ ನನ್ನ ಪ್ರಕಾರ. ಬಟ್ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಒಳ್ಳೆ ಪ್ರೊಸೆಸರ್ ಇದೆ, ಒಳ್ಳೆ ಅಂತದ್ದು ಕೂಡ ಇರುವಂತದ್ದು. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಈ ಒಂದು ಸ್ನ್ಯಾಪ್ಡ್ರಾಗನ್ ನೋಡಿದ್ರು ಸ್ನ್ಯಾಪ್ಡ್ರಾಗನ್ 6S Gen 3 ಈ ಒಂದು ಪ್ರೊಸೆಸರ್ ಇರುವಂತದ್ದು, LPDDR4X ಅಂಡ್ UFS 2.2 ಈ ಒಂದು ರ್ಯಾಮ್ ಮತ್ತೆ ಸ್ಟೋರೇಜ್ ಟೈಪ್ ಇರುವಂತದ್ದು. ಅಂತದ್ದು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 4ರಿಂದ 5 ಲಕ್ಷ ಒಂದು ಅಂತದ್ದು ಸ್ಕೋರ್ ಕೊಡುವಂತ ಕೆಪಾಸಿಟಿ ಇರುವಂತದ್ದು. ಓಕೆ, ಈ ಒಂದು ಪ್ರೈಸ್ ರೇಂಜಿಗೆ ಆಕ್ಚುಲಿ ನಾನು ನೋಡಿರೋ ಪ್ರಕಾರ 3,20,000 ತನಕ ಲಾಸ್ಟ್ ಕೊಡ್ತಾವೆ ರೇಟಿಂಗ್. ಬಟ್ ಈ ಒಂದು ಸಿಗ್ಮೆಂಟ್ ಅಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ 4ರಿಂದ 5 ಲಕ್ಷ ಓಕೆ, ಇಟ್ಸ್ ಗುಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಪರವಾಗಿಲ್ಲ ಈ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ. ಮತ್ತೆ ಗೇಮಿಂಗ್ ಅಲ್ಲೂ ಕೂಡ ನಿಮಗೆ ತುಂಬಾನೇ ಒಂದು ಒಳ್ಳೆ ನೀಟಾಗಿ ಸ್ಮೂತ್ ಆಗಿ ಆಡುವಂಥದ್ದು. ಅಂದ್ರೆ ಈ ಒಂದು ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಅಂತ ಹೇಳ್ತೀನಿ. ಅಲ್ಟ್ರಾ ತನಕ ಹೋಗಕ್ಕಾಗಲ್ಲ ಅಂದ್ರೂ ಕೂಡ BGM ಅಲ್ಲಿ ನಿಮಗೆ ಪರವಾಗಿಲ್ಲ ಈ ಒಂದು ಪ್ರೈಸ್ ರೇಂಜ್ ಚೆನ್ನಾಗಿ ಮೂವ್ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಏನು ಕಡಿಮೆ ಪ್ರೈಸ್ ಇದೆ, ಬಜೆಟ್ ಸಿಗ್ಮೆಂಟ್ ಪರ್ಚೇಸ್ ಮಾಡ್ತಿದೀವಿ ಅಂದ್ರೆ ಗೇಮಿಂಗ್ ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಆದ್ರೂ ಕೂಡ ಪರವಾಗಿಲ್ಲ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಒಂದು ರೇಂಜಿಗೆ ಪರವಾಗಿಲ್ಲ ಅಂತ ಹೇಳ್ತೀನಿ. ಈ ಒಂದು ಮೊಬೈಲ್ ನ ಸಾಫ್ಟ್ವೇರ್ ಬಗ್ಗೆ ಮಾತಾಡೋಣ. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಆಬ್ವಿಯಸ್ಲಿ ಮೋಟೋದವರು ಮೋಟೋ LOUI ಇರುತ್ತೆ. ಯಾವಾಗಲೂ ಕೂಡ ಮೋಟೋದವ್ರು ಯಾವುದೇ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆದ್ರೂ ಕೂಡ ಅದರಲ್ಲಿ LOUI ಆಗಿರ್ತಾರೆ. ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಔಟ್ ಆಫ್ ದ ಬಾಕ್ಸ್ Android 14 ವರ್ಷನ್ ಅಲ್ಲಿ ಬರ್ತಿರುವಂತದ್ದು. ಅದಾನಂತರ 1 years ಬಂದ್ಬಿಟ್ಟು OS ಅಪ್ಡೇಟ್ ಸಿಗ್ತಿರುವಂತದ್ದು. ಅದಾನಂತರ 3 years ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಿರುವಂತದ್ದು. ಈ ಒಂದು ಸ್ಮಾರ್ಟ್ ಫೋನ್ ನನಗೆ ಪರ್ಸನಲಿ ನನಗೆ ಇಷ್ಟ ಆಗಿದ್ದು ಅಂದ್ರೆ OS. ನಾನು AI ಟೂಲ್ಸ್ ಅದು ಇದೆ ಅಂತ ನಾನು ಏನ್ ಹೇಳ್ತಿಲ್ಲ. AI ಟೂಲ್ಸ್ ಇಲ್ಲ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ, ನಿಮ್ಗೆ ನೆನಪಲ್ಲಿ ಇರ್ಲಿ ಅದು ಕೂಡ. ಬಟ್ ಈ ಒಂದು ಸ್ಮಾರ್ಟ್ ಫೋನ್ ನ OS ಏನಿದೆ, ನಾನು ಈ ಒಂದು ಸ್ಮಾರ್ಟ್ ಫೋನ್ OS ನ ಅಪ್ ಟು 25,000 ನ OS ಏನಿದೆ ಇದಕ್ಕೆ ನಾನು ಕಂಪೇರ್ ಮಾಡ್ತೀನಿ. ಯಾಕಂದ್ರೆ ನಾನು 25,000 ರೂಪಾಯಿ 30,000 ರೂಪಾಯಿ ರಿಯಲ್ಮಿ ಅವ್ರದ್ದು Realme 12X ಅದಾನಂತರ Realme 13 Pro Plus ಕೂಡ ಮೊನ್ನೆ ಲಾಂಚ್ ಆಯ್ತು. ಅದರಲ್ಲಿ ಐ ಥಿಂಕ್ 37-38 ರೂಪಾಯಿಗೆ ಲಾಂಚ್ ಆಯ್ತು Realme 13 Pro Plus. ಆ ಒಂದು ಸ್ಮಾರ್ಟ್ ಫೋನ್ ಅಲ್ಲೂ ಕೂಡ OS ನಲ್ಲಿ ಬ್ಲಾಟಿಂಗ್ ಆಪ್ಸ್ ಎಲ್ಲ ಇದ್ವು. ಬಟ್ 9,999 ರೂಪಾಯಿ ಕ್ಲೋಸ್ ಟು 10,000 ಒಂದು ಪರ್ಚೇಸ್ ಮಾಡ್ತಿದ್ವಿ ಒಂದು ಸ್ಮಾರ್ಟ್ ಫೋನ್ ಅಂದ್ರೂ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ ಅಂತ ಏನು ಬ್ಲಾಟಿಂಗ್ ಆಪ್ಸ್ ಅಂತಾನೆ ನಮಗೆ ಸಿಗಲ್ಲ. ಕ್ಲೀನ್ ಆಂಡ್ರಾಯ್ಡ್ OS ನಮಗೆ ಸಿಗ್ತಾ ಇರುವಂತದ್ದು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ. ದಿಸ್ ಇಸ್ ವೆರಿ ವೆರಿ ಗುಡ್ ಅಂತ ಹೇಳ್ತೀನಿ. ಯಾಕಂದ್ರೆ ಈ ಒಂದು ಪ್ರೈಸ್ ರೇಂಜ್ಗೆ ನನಗೆ
OS ಏನಿದೆ OS ಪಾರ್ಟ್ ನನಗೆ ತುಂಬಾನೇ ಮುಖ್ಯವಾಗುವಂತದ್ದು. ಸೊ ಯಾರೇ ಕೂಡ ಪರ್ಚೇಸ್ ಮಾಡಿದ್ರು ಕೂಡ ಕ್ಲೀನ್ OS ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಕ್ಲೀನ್ OS ಇರುವಂತದ್ದು. ಬಡ್ಜೆಟ್ ಸೆಗ್ಮೆಂಟ್ ಅಲ್ಲಿ ನೀವೇನಾದ್ರು OS ನೋಡಿ ಪರ್ಚೇಸ್ ಮಾಡ್ಬೇಕು ಅಂತಿದ್ದೀನಿ ನಾನು ಒಂದು ಸ್ಮಾರ್ಟ್ ಫೋನ್ ಅಂದ್ರೆ ಖಂಡಿತವಾಗ್ಲೂ OS ನ ನಿಮ್ಮ ಹತ್ರ ದ ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತೀನಿ. 10/10 ನ ಈ ಒಂದು ಸ್ಮಾರ್ಟ್ ಫೋನ್ ನಾನು ಈ ಒಂದು OS ನಲ್ಲಿ ನಾನು ನಿಮ್ಗೆ ಕೊಡ್ತೀನಿ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 5000 mAh ಒಂದು ಬ್ಯಾಟರಿ ಕೆಪಾಸಿಟಿ ಇರುವಂತದ್ದು, ಲಿಟರಲಿ 20 ವ್ಯಾಟ್ ಚಾರ್ಜರ್ ಅಡಾಪ್ಟರ್ ಸಿಗ್ತಿರುವಂತದ್ದು. 5500 ಅದೆಲ್ಲ ಕೊಡಕಾಲ ಈ ಒಂದು ಪ್ರೈಸ್ ರೇಂಜ್ ಗೆ ಆಬ್ವಿಯಸ್ಲಿ 500 mAh ಬ್ಯಾಟರಿ ಕೊಟ್ಟಿದ್ದಾರೆ. ಬಟ್ 20 ವ್ಯಾಟ್ ಚಾರ್ಜರ್ ನನಗೆ ಸ್ವಲ್ಪ ಜಾಸ್ತಿ ಆಯ್ತು ನನ್ನ ಪ್ರಕಾರ. ಯಾಕಂದ್ರೆ 20 ವ್ಯಾಟ್ ನ ಚಾರ್ಜರ್ ಇತ್ತೀಚೆಗೆ ಬರ್ತಿರೋ ಸ್ಮಾರ್ಟ್ ಫೋನ್ಗಳಲ್ಲಿ 15-16 ಸಾವಿರ ರೂಪಾಯಿಗೆ ಈ ಒಂದು 18 ವ್ಯಾಟ್ ಚಾರ್ಜರ್ ಕೊಡ್ತಾರೆ. ಬಟ್ ಇತ್ತೀಚೆಗೆ ಈ ಒಂದು ಮೋಟೋದವರು ಎಷ್ಟು ಪರವಾಗಿಲ್ಲ ಅಂತ ನನ್ನ ಪ್ರಕಾರ. ಯಾಕಂದ್ರೆ ಚೆನ್ನಾಗಿ ಎಲ್ಲಾನು ಕೂಡ ಯಾವ್ದೇ ಕೂಡ ಒಂದು ಕಂಜೂಸಿ ಅಂತ ಏನು ಮಾಡ್ತಿಲ್ಲ. 20 ವ್ಯಾಟ್ ಒಂದು ಚಾರ್ಜರ್ ಅಡಾಪ್ಟರ್ ಕೊಡ್ತಿರೋದು ದಿಸ್ ಇಸ್ ರಿಯಲಿ ಗುಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾನಂತರ ನಾವೇನಾದ್ರು ಈ ಒಂದು ಸ್ಮಾರ್ಟ್ ಫೋನ್ ಕೊನೆಯದಾಗಿ ಕ್ಯಾಮ್ರಾಗೆ ಹೋದ್ವಿ ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಕ್ಯಾಮ್ರಾ ಚೆನ್ನಾಗಿದೆ ಈ ಒಂದು ಪ್ರೈಸ್ ರೇಂಜ್ ಅಂತ ಹೇಳ್ಬೋದು. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಮೇನ್ ಅಲ್ಲಿ 50 MP ಮೇನ್ ಕ್ಯಾಮ್ರಾ ಇರುವಂತದ್ದು, 2 MP ಒಂದು ಮ್ಯಾಕ್ರೋ ಇರುವಂತದ್ದು, ಅದರ ನಂತರ 16 MP ಒಂದು ಫ್ರಂಟ್ ಕ್ಯಾಮ್ರಾ ಇರುವಂತದ್ದು. ನನ್ನ ಪ್ರಕಾರ ಇದರಲ್ಲಿ ಬ್ಯಾಕ್ ಮತ್ತೆ ಫ್ರಂಟ್ ಓಕೆ ಇಲ್ಲ ಅನ್ನಲ್ಲ. ಬಟ್ ಬ್ಯಾಕ್ ನಲ್ಲಿ ನಮಗೆ ಇಲ್ಲಿ 2 MP ಮ್ಯಾಕ್ರೋ ಕೊಡೋ ಬದಲು ಅಲ್ಟ್ರಾ ವೈಡ್ ಆಂಗಲ್ ಕೊಡ್ಬೋದಿತ್ತು. ಬಟ್ ನಾನು ಇದನ್ನ ನೋಡಿರೋ ಪ್ರಕಾರ ಮ್ಯಾಕ್ರೋ ಅಷ್ಟು ನೀಟಾಗಿ ವರ್ಕ್ ಆಗಲ್ಲ. ಇದನ್ನ ಬಂದ್ಬಿಟ್ಟು ಏನ್ ನಾಮಕಾವಸ್ಥೆಗೆ ಅಂತ ಒಂದು 2 MP ಮ್ಯಾಕ್ರೋ ಕೊಟ್ಟಾರೆ. ಬಟ್ ತೀರಾ ತೆಗೆಯಲ್ಲ ಅಂತ ನಾನು ಹೇಳಲ್ಲ, ಪರವಾಗಿಲ್ಲ. ಮ್ಯಾಕ್ರೋ ಸ್ವಲ್ಪ ಇನ್ನೂ ಇಂಪ್ರೂವ್ ಆಗಬೇಕಿತ್ತು. ಬಟ್ ಮೇನ್ ಕ್ಯಾಮ್ರಾ ಸೆಲ್ಫಿ ಕ್ಯಾಮ್ರಾ ಎಲ್ಲ ಸೂಪರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಪ್ರೈಸ್ ರೇಂಜ್ಗೆ. ಬಟ್ 2 MP ಮ್ಯಾಕ್ರೋ ಕೊಡೋ ಬದಲು ನನಗೆ ಇಲ್ಲಿ 2 MP ಅಲ್ಟ್ರಾ ವೈಡ್ ಆಂಗಲ್ ಕೊಡ್ಬೋದಿತ್ತು ಅಂತ ನನಗೆ ಇಲ್ಲೆಲ್ಲೋ ಅಂತ ಅನ್ಸುತ್ತೆ. ಅದಾನಂತರ ಕೊನೆಯದಾಗಿ ನಾವೇನಾದ್ರು ಇದ್ರ ಬಗ್ಗೆ ಕನೆಕ್ಟಿವಿಟಿ ನಾವೇನಾದ್ರು ಹೋದ್ವಿ ಅಂದ್ರೆ ಆಬ್ವಿಯಸ್ಲಿ ಇದು ಬಂದ್ಬಿಟ್ಟು 5G ಬ್ಯಾಂಡ್ಸ್ ಇರುವಂತದ್ದು, Wi-Fi 6 ಇರುವಂತದ್ದು, ಬ್ಲೂಟೂತ್ 5.3 ಇರುವಂತದ್ದು. ಆಲ್ಮೋಸ್ಟ್ ಈ ಒಂದು ಕನೆಕ್ಟಿವಿಟಿ ವಿಷಯದಲ್ಲಿ ನಾವೇನು ಕೂಡ ನೋಡಂಗೆ ಇಲ್ಲ. ಆಬ್ವಿಯಸ್ಲಿ ನೀಟಾಗಿ ಎಲ್ಲಾರು ಕೂಡ ಕನೆಕ್ಟಿವಿಟಿ ವಿಷಯದಲ್ಲಿ ಏನು ಕೂಡ ಚೇಂಜಸ್ ಮಾಡಿಲ್ಲ, ಚೆನ್ನಾಗಿರುವಂತದ್ದು. NFC ಒಂದು ಸಿಕ್ಕಿಲ್ಲ, ಅದೊಂದು ಬೇಜಾರಾಯ್ತು. NFC ಒಂದು ಬೇಕಿತ್ತು ಈ ಒಂದು ಪ್ರೈಸ್ ರೇಂಜ್ಗೆ ಅನ್ನೋಕ್ಕಿಂತ ಇಟ್ಸ್ ಓಕೆ ಅಂತ ಹೇಳ್ತೀನಿ. ಯಾಕಂದ್ರೆ ಈ ಒಂದು ಪ್ರೈಸ್ ರೇಂಜ್ ಯಾರು ಕೂಡ NFC ಕೊಡಲ್ಲ ನನ್ನ ಪ್ರಕಾರ ಆಲ್ಮೋಸ್ಟ್ ಅಲ್ಲ. ಬಟ್ ಓಕೆ ಅಂತ ಹೇಳ್ತೀನಿ. ನೋಡಿ, ನೀವೇನಾದ್ರು ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ನಿಮಗೆ ಇದರ ಒಂದು ಸ್ಮಾರ್ಟ್ ಫೋನ್ ನ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ, ನೀವು ಅಲ್ಲಿಂದ ಕೂಡ ಪರ್ಚೇಸ್ ಮಾಡಬಹುದು. ಈ ಒಂದು ಪ್ರೈಸ್ ರೇಂಜ್ ಈ ಒಂದು ಸ್ಮಾರ್ಟ್ ಫೋನ್ ಪರವಾಗಿಲ್ಲ ಅಂತೀನಿ. ಯಾಕಂದ್ರೆ ಪರವಾಗಿಲ್ಲ ಅನ್ನೋಕ್ಕಿಂತ ದ ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತಾನು ಕೂಡ ಹೇಳ್ಬೋದು. ಈ ಒಂದು ಪ್ರೈಸ್ ರೇಂಜ್ಗೆ ಏನ್ ಕಡಿಮೆ ಇದೆ ಅಂದ್ರೆ ನನ್ನ ಪ್ರಕಾರ ಇದರಲ್ಲಿ ಬ್ಯಾಟರಿ ಚೆನ್ನಾಗಿದೆ, ಪ್ರೊಸೆಸರ್ ಚೆನ್ನಾಗಿದೆ, ಆಲ್ಮೋಸ್ಟ್ ಅಲ್ಲಿ ಡಿಸ್ಪ್ಲೇ ಒಂದ್ ಸ್ವಲ್ಪ ನನಗೆ ಒಂದು ಸ್ವಲ್ಪ ಕಡಿಮೆ ಅನಿಸ್ತು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಡಿಸ್ಪ್ಲೇ. ಅದಾನಂತರ ಒಂದು ಒಳ್ಳೆ ಪ್ರೊಸೆಸರ್ ಇರುವಂತದ್ದು, ಅಂತೂ ಕೂಡ ಚೆನ್ನಾಗಿ ಕೊಡ್ತಿರುವಂತದ್ದು, ಬ್ಯಾಟ್ರಿ ಚೆನ್ನಾಗಿರುವಂತದ್ದು, ಚಾರ್ಜರ್ ಅಡಾಪ್ಟರ್ ಚೆನ್ನಾಗಿರುವಂತದ್ದು. ಆಲ್ಮೋಸ್ಟ್ ಒಂದು ಕಡಿಮೆ ಪ್ರೈಸ್ ನಲ್ಲಿ ಬಡ್ಜೆಟ್ ಸೆಗ್ಮೆಂಟ್ ನಲ್ಲಿ ದ ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತ ಕೂಡ ಹೇಳ್ಬೋದು. ಈ ಒಂದು ಸ್ಮಾರ್ಟ್ ಫೋನ್ ನ ದ ರೈಸ್ ಆಫ್ ಮೋಟೋರೋಲಾ ಕಂಪನಿ ಅಂತಾನೆ ಹೇಳ್ಬೋದು. ನೋಡಿ, ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಾವು ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.